ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸಾರಿ ಫಾರ್ ದ ಡಿಲೇ ಫ್ರೆಂಡ್ಸ್. ಇನ್ಮೇಲೆ ಡೈಲಿ ವೀಡಿಯೋಸ್ ಬರುತ್ತೆ, ನೋಡಿ ಎನ್ಕರೇಜ್ ಮಾಡಿ. ಫಸ್ಟು ಯಾವ ಥರ ಎನ್ಕರೇಜ್ ಮಾಡ್ತಿದ್ರು ಅದೇ ಥರ ನನ್ನ ವೀಡಿಯೋಸ್ ನೋಡಿ ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಸೊ ನಾನಿವತ್ತು ಬೇಕ್ರಿ ಸ್ಟೈಲಲ್ಲಿ ಮಿಕ್ಸರ್ ಮಾಡೋದು ಮನೆಯಲ್ಲೇ ಮಾಡಿದ್ದೀನಿ ಫ್ರೆಂಡ್ಸ್. ಹೇಗೆ ಮಾಡೋದು ಅಂದ್ಬಿಟ್ಟು ತಿಳಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ಸೊ ಏನೇನು ಐಟಮ್ಸ್ ಬೇಕು ಅಂದ್ಬಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇಲ್ಲಿ ಇಕ್ಕಿರೋ ಅವರೆಬೇಳೆ, ಸ್ವಲ್ಪ ಖಾರದ ಪುಡಿ, ಡ್ರೈ ಫ್ರೂಟ್ಸು, ಅದಾದಮೇಲೆ ಕಡಲೆಬೀಜ, ಕಡಲೆಬೇಳೆ. ನಾನು ಇಲ್ಲಿ ಬೆಳ್ಳುಳ್ಳಿ ಒಂದು 15 ನೀಟಾಗಿ ಬಿಡಿಸ್ಕೊಂಡು ಜಜ್ಕೊಂಡಿದ್ದೀನಿ. ಅದಾದಮೇಲೆ ಒಣ ಕೊಬ್ಬರಿ, ಅವಲಕ್ಕಿ ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದಾದಮೇಲೆ ಕರ್ಬೇವಿನ ಸೊಪ್ಪು, ಉಪ್ಪು. ಇಷ್ಟಿದೆ. ನಾವು ಬೇಕ್ರಿ ಸ್ಟೈಲಲ್ಲಿ ಯಾವ ಥರ ಅವರು ರೆಡಿ ಮಾಡ್ತಾರೋ ನಾವು ಮನೆಯಲ್ಲೇ ನೀಟಾಗಿ ಹೈಜಿನಿಕ್ಕಾಗಿ ಮನೆಯಲ್ಲೇ ನಾವು ಮಿಕ್ಸರು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಎಲ್ಲ ಐಟಮ್ಸು ನೋಟ್ ಡೌನ್ ಮಾಡ್ಕೊಂಡಿದ್ದೀರಲ್ವ, ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್. ಈಗ ಒಂದು ಕಡಾಯಿಗೆ ಎಣ್ಣೆ ಇಟ್ಟು ನೀಟಾಗಿ ಕಾಯೋವರೆಗೂ ಬಿಡೋಣ. ನೀಟಾಗಿ ಕಾದ್ಮೇಲೆ ಎಣ್ಣೆ ನೀಟಾಗಿ ಕಾಯಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ಎಣ್ಣೆ ಕಾದಿದೆ ನೋಡಿ. ಈಗ ಸ್ವಲ್ಪ ಕಡಲೆಬೇಳೆ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಬ್ರೌನ್ ಆದರೆ ಸಾಕು, ತುಂಬ ಬ್ರೌನ್ ಮಾಡಬೇಡಿ. ನೋಡಿ ಈ ಥರ ಆದರೆ ಸಾಕು. ನೀಟಾಗಿ ತಗೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ಕಡಲೆ ಬೀಜನ ಹಾಕಿ ನೀಟಾಗಿ ಒಂದೊಂದೇ ಐಟಮ್ಸ್ನ ಹಾಕಿ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಒಂದೇ ಸರಿ ಹಾಕಬೇಡಿ ಫ್ರೆಂಡ್ಸ್. ಈಗ ಕಡಲೆಬೇಳೆ ಆಯ್ತಲ್ವ, ಈಗ ಕಡಲೆ ಬೀಜನ ಹಾಕಿ ನೀಟಾಗಿ ಹಸಿ ಕಡಲೆ ಬೀಜ ಅಲ್ವಾ, ನೀಟಾಗಿ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದಾದಮೇಲೆ ನೀಟಾಗಿ ಅದನ್ನು ತಗೊಳ್ಳೋಣ. ಅದಾದಮೇಲೆ ಡ್ರೈ ಫ್ರೂಟ್ಸು, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು ಆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಮಾಡಬೇಡಿ, ಯಾಕಂದರೆ ಇದು ಕಹಿ ಬರುತ್ತೆ. ಸೊ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ತೆಗೆದ್ಬಿಡಿ ಫ್ರೆಂಡ್ಸ್. ಅದಾದಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇಕ್ಕಿರೋ ಅವರೇ ಬೇಳೆನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಎಲ್ಲ ಒಂದೇ ಸರಿ ಹಾಕಬೇಡಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕಬೇಡಿ ಫ್ರೆಂಡ್ಸ್, ಸ್ವಲ್ಪ ಸ್ವಲ್ಪ ಹಾಕಿ ನೀಟಾಗಿ ಅದು ರೋಸ್ಟ್ ಆಗೋವರೆಗೂ ಬಿಡಿ. ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು, ಇಲ್ಲಾಂದರೆ ಅದು ಹಸಿ ಹಸಿಯಾಗೇ ಇರುತ್ತೆ. ಸೊ ನೀಟಾಗಿ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ನೀಟಾಗಿ ಎಲ್ಲ ಆದಮೇಲೆ ನಾವು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ವ ಆವಾಗಲೇ ಹಾಕ್ಕೋಬೇಕು. ಇದು ಸ್ಲಿಮ್ ಮಾಡಿ ಹಾಕ್ಕೋಬೇಡಿ ಫ್ರೆಂಡ್ಸ್ ಅವಲಕ್ಕಿನ, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಹೈ ಫ್ಲೇಮಲ್ಲೇ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀಟಾಗಿ ಈ ಥರ ಉಬ್ಬೋದಿಲ್ಲ. ಸೊ ಹೈ ಫ್ಲೇಮಲ್ಲೇ ಅವಲಕ್ಕಿ ಮಾತ್ರ ನೀಟಾಗಿ ಹಾಕ್ಕೊಂಡು ತಗೊಳ್ಳಿ ಫ್ರೆಂಡ್ಸ್. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಇದು ಉಬ್ಬುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಅವಲಕ್ಕಿನ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ಬೆಳ್ಳುಳ್ಳಿ ನಾವೇನು ಜಜ್ಜಿಟ್ಟಿದ್ದೀರೋ ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಆಗೋವರೆಗೂ ನೀಟಾಗಿ ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ಥರ ಕರ್ಬೇವಿನ ಸೊಪ್ಪು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಟ್ಕೊಂಡ್ರೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಈಗ ನೋಡಿ ನಾವೆಲ್ಲ ರೋಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಈಗ ಎಲ್ಲನೂ ಒಂದು ಬಾಣಲಿಗೆ ಹಾಕಿ ಉಪ್ಪು ಖಾರ ಈಗ ಹಾಕಿ ಫ್ರೆಂಡ್ಸ್, ಓಕೆನಾ. ಈಗ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಮಿಕ್ಸರು ರೆಡಿ ಆಗುತ್ತೆ. ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರದ ಪುಡಿ 1 ಸ್ಪೂನ್ ಹಾಕಿ, 1-1.5 ಸ್ಪೂನ್ ಹಾಕಿ ಈ ಕ್ವಾಂಟಿಟಿಗೆ, ಇಲ್ಲಾಂದರೆ ಖಾರ ಇರೋದಿಲ್ಲ ಫ್ರೆಂಡ್ಸ್. ಅದಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ತುರ್ಮ್ಕೊಂಡಿದ್ದೀನಿ ನೋಡಿ. 1 ಬಟ್ಲಷ್ಟು ಒಣ ಕೊಬ್ಬರಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬೇಕ್ರಿ ಸ್ಟೈಲಲ್ಲಿ ಏನು ಮಿಕ್ಸರ್ ಸಿಗುತ್ತಲ್ವ ಅದನ್ನು ಮನೆಯಲ್ಲೇ ನೀಟಾಗಿ ನಾವೇ ಮಾಡಿಕೊಂಡ್ರೆ ನಮಗಿನ್ನೂ ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಸೊ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಂದ್ಸಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ. ನಾನು ಈ ಥರ ರೆಡಿ ಮಾಡಿದ್ದೀನಿ, ನೀವು ಯಾವ ಥರ ಮಾಡ್ತೀರಿ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ವೀಣಾ ರಚಿ ಲಾಗ್ಸ್ ಬೆಲ್ ಅನ್ನೋ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಮತ್ತೊಂದು ವೀಡಿಯೋ ಜೊತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.